ನಮಸ್ಕಾರ ಎಲ್ಲರಿಗೂ, ಸ್ಪಂದನಾದ ರೆಸಿಪಿ ಚಾನಲ್ಗೆ ಸ್ವಾಗತ. ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ನನಗಂತೂ ತುಂಬಾ ಇಷ್ಟ. ಅದರಲ್ಲೂ ನಾನಿವತ್ತು ಡಿಫ್ರೆಂಟ್ ಟೇಸ್ಟ್ ಇರೋ ಪಾನಿಪುರಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಪಾನಿಪುರಿ ಮಾಡಲಿಕ್ಕೆ ನಾವು ಮೊದಲಿಗೆ ಆಲೂಗಡ್ಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಬೇಯಿಸಿರೋ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈಗ ಈ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಏನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಎಲ್ಲ ಆಲೂಗಡ್ಡೆನ ಮ್ಯಾಶ್ ಮಾಡಿದ ನಂತರ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಮಸಾಲೆನ ಹಾಕಿದ ನಂತರ ಆಲೂಗಡ್ಡೆ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಮಗೆ ಪಾನಿಪುರಿ ಮಾಡಲಿಕ್ಕೆ ಬೇಕಾಗಿರೋ ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಆಯಿತು. ಈಗ ಪಾನಿಪುರಿ ಮಾಡಲಿಕ್ಕೆ ಪಾನಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲಿ 100 ml ಆಗುವಷ್ಟು ಕೋಕಮ್ ಸಿರಪ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಕೋಕಮ್ ಸಿರಪ್ ಅಂತ ಸಿಗುತ್ತೆ. ಇದು ನೀವು ಯಾವುದಾದ್ರೂ ಜ್ಯೂಸ್ ಅಂಗಡಿಯಲ್ಲಿನೂ ಸಿಗುತ್ತೆ, ಹಾಗೆ ಡಿಮಾರ್ಟಲ್ಲಿನೂ ಇದು ಸಿಗುತ್ತೆ. ಈಗ ಇದಕ್ಕೆ 400 ml ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೋಕಮ್ ಸಿರಪ್ಪಲ್ಲಿ ಮೊದಲೇ ಸಕ್ಕರೆನ ಆ್ಯಡ್ ಮಾಡಿರ್ತಾರೆ, ಹಾಗಾಗಿ ನಮಗೆ ಮೇಲಿಂದ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಸಿಗೆಯಲ್ಲಿ ನಾವು ಈ ಕೋಕಮ್ ಸಿರಪ್ನ ಕುಡಿಯೋದ್ರಿಂದ ನಮ್ಮ ದೇಹನೂ ತಂಪಾಗಿರುತ್ತೆ, ಹಾಗೆ ಕೋಕಮ್ ಸಿರಪ್ ನಮಗೆ ಡೈಜೆಷನ್ಗೂ ಸಹಾಯ ಮಾಡುತ್ತೆ. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ರೆಡಿಮೇಡ್ ಸಿಗುತ್ತಲ್ಲ ಪೂರಿ, ಅದೇ ತೊಗೊಂಡಿದ್ದೀನಿ. ಪೂರಿನ ಕರಿಲಿಕ್ಕೆ ನಾನು ಮೊದಲೇ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆನೂ ಚೆನ್ನಾಗಿ ಕಾದಿದೆ. ಈಗ ಪೂರಿನ ಕರೆದುಕೊಳ್ಳೋಣ. ಈ ರೆಡಿಮೇಡ್ ಪೂರಿ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಅಲ್ಲಿಂದ ಇದನ್ನು ತೊಗೋಬೋದು. ಈ ಬೇಸಿಗೆಯಲ್ಲಿ ಚಟ್ಪಟ ಏನಾದರೂ ತಿನ್ನಬೇಕಂತ ತುಂಬಾ ಆಸೆ ಆಗುತ್ತೆ. ಆವಾಗ ಈ ಥರ ಒಮ್ಮೆ ಪಾನಿಪುರಿನ ಟ್ರೈ ಮಾಡಿ ನೋಡಿ, ಮತ್ತು ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಈಗ ಪಾನಿಪುರಿ ಮಾಡಲಿಕ್ಕೆ ಬೇಕಾಗಿರೋ ಪೂರಿನೇ ರೆಡಿ ಆಯಿತು, ಸ್ಟಫಿಂಗ್ನೂ ರೆಡಿ ಆಯಿತು, ಹಾಗೆ ಪಾನಿನೂ ರೆಡಿ ಆಯಿತು. ಬನ್ನಿ ಹಾಗಾದರೆ ಈಗ ಪಾನಿಪುರಿ ರೆಡಿ ಮಾಡೋಣ. ನಾನು ರೆಡಿ ಮಾಡಿಟ್ಟಿರೋ ನೀರಲ್ಲಿ ಈಗ ಸ್ವಲ್ಪ ಬೂಂದಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿನ ಮತ್ತು ಕೊತ್ತಂಬರಿ ಸ್ವಲ್ಪನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿರೋ ಸೇವನ್ನ ತೊಗೊಂಡಿದ್ದೀನಿ. ಇಲ್ಲಿ ಸೇವನ್ನ ಹಾಕೊಳ್ಳೋದು ಆಪ್ಷನಲ್, ನನ್ನ ಮನೆಯಲ್ಲಿತ್ತು ಹಾಗಾಗಿ ತೊಗೊಂಡಿದ್ದೀನಿ. ಈಗ ಪಾನಿಪುರಿಯಲ್ಲಿ ಈ ಥರ ಹೋಲ್ ಮಾಡ್ಕೋತಾ ಇದ್ದೀನಿ. ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ. ಅದಕ್ಕೀಗ ನಾವು ಮಾಡಿಟ್ಟಿರೋ ಕೋಕಮ್ ಪಾನಿನ ಹಾಕ್ಕೊಳ್ಳೋಣ. ಮತ್ತು ಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಸೇವನ್ನ ಹಾಕ್ತಾಯಿದ್ದೀನಿ. ಈಗ ನಮ್ಮ ಕೋಕಮ್ ಪಾನಿಪುರಿ ತಿನ್ನಲಿಕ್ಕೆ ರೆಡಿ ಆಯಿತು. ಇದು ರುಚಿ ಮಾತ್ರ ಸಖತ್ತಾಗಿರುತ್ತೆ. ಯಾವಾಗಲೂ ಒಂದೇ ಟೇಸ್ಟ್ ಇರೋ ಪಾನಿಪುರಿ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟ್ ಟೇಸ್ಟ್ ಇರೋ ಪಾನಿಪುರಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ಇದು ನಿಮಗೆ ಇಷ್ಟವಾಗುತ್ತೆ. Thank you.